ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಸುರಿದಿದ್ದರಿಂದ ಸರ್ಕಾರ ಈಗಾಗಲೇ ಜಿಲ್ಲೆಯ 11 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದೆ. ಈ ನಡುವೆ ಕುಡಿಯುವ ನೀರಿಗೂ ಅಭಾವ ಎದುರಾಗಿದ್ದರಿಂದ ಜಿಲ್ಲೆಯಲ್ಲಿ ನೀರು ಪೂರೈಕೆಗಾಗಿ ಜನರು ಬೇಡಿಕೆ ಇಡುತ್ತಿದ್ದಾರೆ. ಜಿಲ್ಲೆಯ ಪರಿಸ್ಥಿತಿ ಹೀಗಿದ್ದರೂ ಸೀಬರ್ಡ್ ನೌಕಾನೆಲೆಯ 2ನೇ ಹಂತದ ವಿಸ್ತರಣೆಗಾಗಿ ಅಂಕೋಲಾದ ಗಂಗಾವಳಿ ನದಿಯಿಂದ 21 ದಶಲಕ್ಷ ಲೀಟರ್ನಷ್ಟು ನೀರನ್ನ ಹರಿಸುವ ಯೋಜನೆ ರೂಪಿಸಲಾಗಿದೆ. ಸುಮಾರು 44 ಕಿಲೋಮೀಟರ್ ಉದ್ದದ ಯೋಜನೆಯ ಕಾಮಗಾರಿ ಇದಾಗಿದ್ದು ಸುಮಾರು 158 ಕೋಟಿ ರೂಪಾಯಿ ಈ ಯೋಜನೆಗಾಗಿ ವ್ಯಯಿಸಲಾಗುತ್ತಿದೆ. ಈಗಾಗಲೇ ಕಾರವಾರ, ಅಂಕೋಲಾ ಹಾಗೂ ಆದಿತ್ಯ ಬಿರ್ಲಾಕ್ಕೆ ಸೇರಿ ಕೇವಲ 9 ದಶಲಕ್ಷ ಲೀಟರ್ ನೀರಿನ ಸರಬರಾಜು ಆಗುತ್ತಿದ್ದು ಇದರ 2 ಪಟ್ಟು ನೀರು ಸೀಬರ್ಡ್ ಯೋಜನೆಗೆ ಬಳಕೆಯಾಗಲಿದೆ. ಸೀಬರ್ಡ್ನಲ್ಲಿ ಈಗಾಗಲೇ ಕಾಮಗಾರಿಯ ಮೊದಲ ಹಂತದ ಭಾಗವಾಗಿ 45 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ರಕ್ಷಣಾ ಇಲಾಖೆ ಈಗಾಗಲೇ ಸಂಬಂಧಪಟ್ಟ ಮಂಡಳಿಗೆ ಬಿಡುಗಡೆ ಮಾಡಿದೆ. ಅಗಸೂರಿನ ಹೊನ್ನಳ್ಳಿಯಲ್ಲಿರುವ ಜಲ ಸಂಗ್ರಹಗಾರದ ಬಳಿ ಸೀಬರ್ಡ್ ನೌಕಾನೆಲೆ ಯೋಜನೆಗಾಗಿಯೇ ಪ್ರತ್ಯೇಕ ಜಾಕ್ವೆಲ್, ಟ್ರೀಟ್ಮೆಂಟ್ ಪ್ಲಾಂಟ್, ಪಂಪ್ ಹೌಸ್ ಅನ್ನ ಈಗಾಗಲೇ ನಿರ್ಮಿಸಲಾಗುತ್ತಿದೆ. ಹೆದ್ದಾರಿ ಪಕ್ಕದಲ್ಲಿ ಈಗಿರುವ ನೀರಿನ ಸಂಪರ್ಕದ ಪೈಪ್ ಜತೆಯಲ್ಲಿಯೇ ಪ್ರತ್ಯೇಕವಾಗಿ ಸೀಬರ್ಡ್ ಯೋಜನೆಯ ಪೈಪ್ಲೈನ್ ಅನ್ನ ಅಳವಡಿಸಿಕೊಂಡು ಹೋಗಲಾಗುತ್ತಿದೆ. ಗಂಗಾವಳಿ ನದಿಯನ್ನೇ ನಂಬಿಕೊಂಡಿರುವ ಕಾರವಾರ, ಅಂಕೋಲಾ ಜನರಿಗೆ ಈ ಯೋಜನೆಯಿಂದ ಭವಿಷ್ಯದಲ್ಲಿ ನೀರಿನ ಗಂಭೀರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಈ ಬಾರಿ ಬೇಸಿಗೆಗಾಲದ ಸಂದರ್ಭದಲ್ಲಂತೂ ಕುಡಿಯಲು ನೀರು ದೊರೆಯದೆ ಜಿಲ್ಲೆಯ ಜನರ ಪರಿಸ್ಥಿತಿ ತೀರಾ ಹದಗೆಡಲಿದ್ದು ಸೀಬರ್ಡ್ನವರು ಗಂಗಾವಳಿ ನದಿ ನೀರು ಬಿಟ್ಟು ಕಾಳಿ ನದಿ ನೀರನ್ನ ಬಳಸಿಕೊಳ್ಳಲಿ, ಜಿಲ್ಲೆಯ ಜನರಿಗೆ ತೊಂದರೆ ಮಾಡುವುದು ಬೇಡ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರವಾರದಲ್ಲಿ ನೌಕಾನೆಲೆಯ ಒಂದು ಯೋಜನೆ ಇದೆ. ಆ ನೌಕಾನೆಲೆ ಯೋಜನೆಯಲ್ಲಿ ಈಗ ಏನು ಮಾಡ್ತಾ ಇದೆ ಅಂದರೆ ಅಲ್ಲಿ ಸುಮಾರಷ್ಟು ಈಗ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಸುಮಾರಷ್ಟು ಬಂದ್ಕೊಂಡು ಅಲ್ಲಿ ಸೇರ್ಕೊಂಡಿದ್ದಾರೆ. ಸುಮಾರಷ್ಟು ಜನ ಎಲ್ಲ ಇದ್ದಾರೆ, ಈಗ ವಾಸ್ತವ ಮಾಡಿದ್ದಾರೆ. ಈಗ ನಮ್ಮ ಸಮಸ್ಯೆ ಏನಂದರೆ ಕುಡಿಯುವ ನೀರಿನ ಸಮಸ್ಯೆ. ಕುಡಿಯುವ ನೀರಿನ ಸಮಸ್ಯೆಗೆ ನಮ್ಮ ಅಗಸೂರಿಂದ ಅಂಕೋಲಾ ತಾಲೂಕಿನ ಅಗಸೂರಿಂದ ಒಂದು ನಮಗಿಲ್ಲಿ ಕುಡಿಯುವ ನೀರಿನ ಎಲ್ಲ ಬರ್ತಾಯಿತ್ತು. ಈಗ ಏನು ಮಾಡಿದ್ದಾರೆ, ಅವರು ನೇವಲ್ದವರು ಎಲ್ಲವನ್ನು ಅವರೇ ಬಳಸ್ಕೊಳ್ತಾ ಇರುವುದರಿಂದ ನಮಗೆ ಈಗ ನಗರದಲ್ಲಿ ವಾಸಿಸುವಂಥ ನಮಗೆ ಯಾರಿಗೂ ಕುಡಿಯುವ ನೀರಿನ ನಮಗೆ ಲಭ್ಯ ಆಗೋದಿಲ್ಲ. ಯಾಕಂದರೆ ಆ ಕುಡಿಯುವ ನೀರೆಲ್ಲವನ್ನು ಅವರು ಬಳಸೋದ್ರಿಂದ ನಮಗೆ ಕುಡಿಯುವ ನೀರು ಎಲ್ಲಿದೆ. ಈಗ ಕಾಳಿ ನದಿಯಿಂದ ಏನು ನೀರು ಬರ್ತಾಯಿದೆ ನಮಗೆ ಕುಡಿಲಿಕ್ಕೆ ಯೋಗ್ಯವಾದಂಥ ನೀರಿಲ್ಲ. ಅದಕ್ಕೆಂದರೆ ಅದು ಬೇರೆ ಬೇರೆ ರೀತಿಯಾಗಿ ಅದು ನೀರು ಉಪ್ಪು ನೀರು ಸೇರಿಬಿಡ್ತದೆ, ಇಲ್ಲಾಂದರೆ ಬೇರೆ ಕೈಗಾ ಪ್ರಾಜೆಕ್ಟ್ ಇದೆ ಅಲ್ಲಿಂದ ಏನು ಬರ್ತದೆ. ಹಾಗಾಗಿ ಅದಕ್ಕೆ ಯೋಗ್ಯನೋ ಅಯೋಗ್ಯನೋ ಅಂತ ನಮಗೇನು ಗೊತ್ತಿಲ್ಲ. ದೇಶಕ್ಕಾಗಿ ಏನು ಬೇಕು ನಮಗೆ ಜಾಗ ಕೊಟ್ಟಿದ್ದೇವೆ, ನೆಲ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಈಗ ಕುಡಿಯೋ ನೀರು ಕೂಡ ನಮಗೆ ಇಲ್ಲಿ ಸಿಗೋದಿಲ್ಲ ಅಂದರೆ ನಾವು ಮುಂದೆ ಹೆಂಗೆ ಜೀವನ ಮಾಡಿಸ್ಬೇಕು ಈಗ. ಹಾಗಾಗಿ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಸ್ವಲ್ಪ ಲಕ್ಷ್ಯ ಕೊಡಬೇಕು, ಜಿಲ್ಲಾಡಳಿತ ಲಕ್ಷ್ಯ ಕೊಡಬೇಕು. ಅಂದಹಾಗೆ ಸೀಬರ್ಡ್ ನೌಕಾನೆಲೆಯ 2ನೇ ಹಂತದ ಕಾಮಗಾರಿ ಪ್ರಗತಿಯಲ್ಲಿದ್ದು ಸುಮಾರು 1 ಲಕ್ಷ ಜನರು ಇಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಮುಂಬರುವ ಕಾರ್ಯ ಯೋಜನೆಗಾಗಿ ರಕ್ಷಣಾ ಇಲಾಖೆ 42 ದಶಲಕ್ಷ ಲೀಟರ್ ನೀರಿನ ಬೇಡಿಕೆ ಇಟ್ಟು ಸಂಬಂಧಪಟ್ಟ ಮಂಡಳಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರಿನ ಪೂರೈಕೆ ಮಾಡಿದ್ದಲ್ಲಿ ಕಾರವಾರ ನಗರ, ಅಂಕೋಲಾ ಪಟ್ಟಣ ಹಾಗೂ 16 ಗ್ರಾಮ ಪಂಚಾಯಿತಿಗಳಿಗೆ ನೀರಿನ ಬವಣೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಸೀಬರ್ಡ್ ನೌಕಾನೆಲೆ ಯೋಜನೆಗೆ 7.5 ದಶಲಕ್ಷ ಲೀಟರ್ನಷ್ಟು ನೀರನ್ನು ಪೂರೈಕೆ ಮಾಡಲಾಗುತ್ತಿದ್ದು ಈ ಮಧ್ಯೆ ಇನ್ನೂ ಹೆಚ್ಚುವರಿಯಾಗಿ 21 ದಶಲಕ್ಷ ಲೀಟರ್ ನೀರು ಸರಬರಾಜಿಗೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಅಂಕೋಲಾಕ್ಕೆ 2.5 ದಶಲಕ್ಷ ಲೀಟರ್, ಕಾರವಾರಕ್ಕೆ 3.5 ದಶಲಕ್ಷ ಲೀಟರ್, 13 ಗ್ರಾಮ ಪಂಚಾಯಿತಿಗೆ 2 ದಶಲಕ್ಷ ಲೀಟರ್, ಆದಿತ್ಯ ಬಿರ್ಲಾ ಕಂಪನಿಗೆ 1 ದಶಲಕ್ಷ ಲೀಟರ್ ನೀರಿನ ಪೂರೈಕೆ ಮಾಡಲಾಗುತ್ತಿದೆ. ಇಷ್ಟು ಕಡಿಮೆ ಪ್ರಮಾಣದ ನೀರಿನ ಪೂರೈಕೆ ಮಾಡಲಾಗುತ್ತಿದ್ದರೂ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವೇ ಇಲ್ಲದೆ ನೀರಿನ ಕೊರತೆ ಉಂಟಾಗುತ್ತಿದೆ. ಮಳೆ ಇಲ್ಲದ ಕಾರಣ ಈಗಾಗಲೇ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಶೀಘ್ರದಲ್ಲಿ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಏಳುವ ಸಾಧ್ಯತೆಗಳಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ, ಕಾರವಾರ, ಅಂಕೋಲಾ ಮುಂತಾದೆಡೆಯ ಜನರು ಕುಡಿಯುವ ನೀರಿಗಾಗಿ ಗಂಗಾವಳಿ ನದಿಯನ್ನೇ ನಂಬಿಕೊಂಡಿದ್ದಾರೆ. ಜನರಿಗೆ ಕುಡಿಯುವ ನೀರಿಗೆ ಸಮಸ್ಯೆಯಾಗಲು ಬಿಡುವುದಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂದರೆ ತೀರ್ಮಾನ ಆಗಿದೆ. ನೀವು ಹೇಳೋ ಕಾಳಜಿ ಗೊತ್ತಾಯಿತು. ಎಷ್ಟು ನೀರಿತ್ತು ಅದರ ಡಬಲ್ ಅವರಿಗೆ ಬೇಕು. ನಮಗೇನಾದರೂ ತೊಂದರೆ ಆಗ್ಬೋದು ಅನ್ನೋದು, ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ. ಅಂಥದ್ದೇನಾದರೂ ಆದರೆ ನಾವು ಏನು ಮುಂಜಾಗ್ರತೆಯಾಗಿ ಅವರಿಗೆ ಎಷ್ಟು ನೀರು ಬೇಕು, ಎಷ್ಟು ನೀರು ಸಿಗ್ತದೆ ಅದರ ಬಗ್ಗೆ ಯೋಚನೆ ಮಾಡಿ ನಾವು ನೀರಿಗಂತೂ ತೊಂದರೆ ಆಗುವಂಗೆ ಮಾಡೋದಿಲ್ಲ. ಸರ್ಕಾರ ಮುಂಜಾಗ್ರತೆ ಮಾಡಿದೆ. ಇವತ್ತಿನಿಂದನೇ ಕಾರ್ಯರೂಪಕ್ಕೆ ತರ್ತೇವೆ. ನಾವು ಏನು ಮಾಡಿದರೆ ಸರಿ ಎಂದೇಳಿ ದೇವರ ಹತ್ರ ಕೇಳ್ಕೊಳ್ತೇವೆ, ಮಳೆ ಬರಲಿ ಕರೆಕ್ಟಾಗಿ ಎಂದೇಳಿ. ಅದಕ್ಕೆ ಪೂರಕವಾಗಿ ಏನೇನು ಬೇಕು ನಾವು ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ.
ಅದಲ್ಲದೆ ಅವ್ರು ನೇವಿಯವರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಉಪ್ಪು ನೀರನ್ನೇ ಸಿಹಿ ನೀರು ಮಾಡಲಿಕ್ಕೆ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಸೈಡು ಅದು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ನದಿ ನೀರಿನ ಮಟ್ಟ ಹಾಗೂ ಅಂತರ್ಜಲದ ಮಟ್ಟ ಕುಸಿತವಾಗಿದ್ದು, ಬೇಸಿಗೆಗಾಲದಲ್ಲಂತೂ ಜನರಿಂದ ಹಾಹಾಕಾರ ಏಳಲಿದೆ. ಹೀಗಾಗಿ ಭಾರೀ ಪ್ರಮಾಣದಲ್ಲಿ ಗಂಗಾವಳಿ ನದಿ ನೀರನ್ನೇ ಸೀಬರ್ಡ್ ಯೋಜನೆಗೆ ನೀಡಿ ಜಿಲ್ಲೆಯ ಜನರನ್ನ ಸಂಕಷ್ಟಕ್ಕೆ ದೂಡುವ ಬದಲು ಕಾಳಿ ನದಿ ನೀರನ್ನ ಪೂರೈಸಲಿ ಅಥವಾ ಸಮುದ್ರದ ನೀರನ್ನೇ ಶುದ್ಧೀಕರಿಸಿ ಯೋಜನೆಗೆ ಬಳಸಿಕೊಳ್ಳಲಿ ಎಂಬುವುದು ಜನರ ಅಭಿಪ್ರಾಯ. ಭರತ್ ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮ್ಯಾನ್ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.